ಒಂದು ಸಣ್ಣ ಟೀ ಅಂಗಡಿ ಬಿಸ್ನೆಸ್ ಮಾಡಿದ್ರೆ ಎಷ್ಟು ದುಡಿಬಹುದು ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತೆ. ನಾನು ಇವತ್ತು ಇದನ್ನ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡಿ ಹೇಳ್ತೀನಿ. ಸಪೋಸ್ ಒಂದಿನಕ್ಕೆ 200 ಕಪ್ ಟೀ ಇಲ್ಲ ಕಾಫಿನ 15 ರುಪೀಸ್ ಸೇಲ್ ಮಾಡಿದ್ರೆ 3000 ರುಪೀಸ್ ಸಿಗುತ್ತೆ. ಈಗ ಟೀ ಶಾಪ್ ಅಂದ್ಮೇಲೆ ಅದ್ರ ಜೊತೆ ಸಿಗರೇಟ್, ಬಿಸ್ಕೆಟ್, ಬನ್ ಕೂಡ ಇಟ್ಟಿರ್ತಾರೆ ಅಲ್ವಾ. ಒಂದ್ ದಿನಕ್ಕೆ 100 ಸಿಗರೇಟ್ ಸೇಲ್ ಆಗುತ್ತೆ ಅನ್ಕೊಳ್ಳಿ, 20 ರುಪೀಸ್ ಒಂದು ಸಿಗರೇಟ್ ಅಂದ್ರೂ ಕೂಡ 2000 ರುಪೀಸ್ ಸಿಗುತ್ತೆ. 100 ಬಿಸ್ಕೆಟ್ ಏನಾದ್ರು ಸೇಲ್ ಆಯ್ತು ಅನ್ಕೊಳ್ಳಿ, ಒಂದು ಬಿಸ್ಕೆಟ್ಗೆ 5 ರುಪೀಸ್ ಅಂದ್ರೂ 500 ರುಪೀಸ್ ಸಿಗುತ್ತೆ. 50 ಬನ್ ಸೇಲ್ ಮಾಡಿದ್ರೆ ಒಂದು ಬನ್ಗೆ 10 ರುಪೀಸ್ ಅಂದ್ರೂ 500 ರುಪೀಸ್ ಸಿಗುತ್ತೆ. ಇದನ್ನೆಲ್ಲ ಆಡ್ ಮಾಡಿದ್ರೆ ಒಂದು ದಿನದ ಬಿಸ್ನೆಸ್ ಅಂದ್ರೆ ರೆವೆನ್ಯೂ ಬಂದು 6000 ಆಗುತ್ತೆ. ಇವಾಗ ಇನ್ವೆಸ್ಟ್ಮೆಂಟ್ ನೋಡೋಣ. 200 ಕಪ್ ಕಾಫಿ ಇಲ್ಲ ಟೀನ ಪ್ರಿಪೇರ್ ಮಾಡೋದಕ್ಕೆ 15 ಲೀಟರ್ಸ್ ಮಿಲ್ಕ್ ಬೇಕಾಗುತ್ತೆ. ಅಂದ್ರೆ 1 ಲೀಟರ್ ಮಿಲ್ಕ್ಗೆ 50 ರುಪೀಸ್ ಅಂದ್ರೂ 15 ಲೀಟರ್ ಮಿಲ್ಕ್ಗೆ 750 ರುಪೀಸ್ ಖರ್ಚಾಗುತ್ತೆ. ಶುಗರ್ಗೆ ಮ್ಯಾಕ್ಸಿಮಮ್ 120 ರುಪೀಸ್ ಖರ್ಚಾಗುತ್ತೆ. ಕಾಫಿ ಪೌಡರ್ ಹಾಗೂ ಟೀ ಪೌಡರ್ಗೆ 120 ರುಪೀಸ್ ಖರ್ಚಾಗುತ್ತೆ. LPG ಗ್ಯಾಸ್ ಒಂದಿನದಲ್ಲಿ ಕಾಲ್ಭಾಗ ಸಿಲಿಂಡರ್ ಖಾಲಿ ಆಯಿತು ಅಂದ್ರೆ 225 ರುಪೀಸ್ ಖರ್ಚಾಗುತ್ತೆ. ಪ್ಲಾಸ್ಟಿಕ್ ಕಪ್ಪು ಹಾಗೂ ಪೇಪರ್ ಕಪ್ಗೆ 150 ರುಪೀಸ್ ಬೇಕಾಗುತ್ತೆ. ಹಾಗೂ ವಾಟರ್ಗೆ 77 ರುಪೀಸ್ ಖರ್ಚಾಗುತ್ತೆ. ಇದೆಲ್ಲ ಟೀ ಕಾಫಿ ಪ್ರಿಪೇರ್ ಮಾಡೋದಕ್ಕೆ ಬೇಕಾಗಿರೋ ಇನ್ವೆಸ್ಟ್ಮೆಂಟ್. ಇವಾಗ ಸಿಗರೇಟ್, ಒಂದು ಸಿಗರೇಟ್ಗೆ ಮಾರ್ಕೆಟ್ ಅಲ್ಲಿ 16 ರುಪೀಸ್ ಅನ್ಕೊಳ್ಳಿ, 100 ಸಿಗರೇಟ್ ಏನಾದ್ರು ಪರ್ಚೇಸ್ ಮಾಡಿದ್ರೆ 1600 ರುಪೀಸ್ ಖರ್ಚಾಗುತ್ತೆ. ಒಂದು ಬಿಸ್ಕೆಟ್ಗೆ 3.5 ರುಪೀಸ್ ಅನ್ಕೊಂಡ್ರು 100 ಬಿಸ್ಕೆಟ್ಗೆ 350 ರುಪೀಸ್ ಆಗುತ್ತೆ. ಒಂದು ಬನ್ಗೆ 6 ರುಪೀಸ್ ಅನ್ಕೊಳ್ಳಿ, 50 ಬನ್ಸ್ಗೆ 300 ರುಪೀಸ್ ಖರ್ಚಾಗುತ್ತೆ. ಅಂದ್ರೆ ಒಂದಿನದ ಟೋಟಲ್ ಇನ್ವೆಸ್ಟ್ಮೆಂಟ್ 3690 ರುಪೀಸ್ ಆಗಿರುತ್ತೆ. ಇವಾಗ ಈ ಇನ್ವೆಸ್ಟ್ಮೆಂಟ್ ನ ಒಂದಿನದ ಟೋಟಲ್ ರೆವೆನ್ಯೂ ಇಂದ ಮೈನಸ್ ಮಾಡೋಣ, ಅಂದ್ರೆ 2310 ರುಪೀಸ್ ಒಂದು ದಿನಕ್ಕೆ ಪ್ರಾಫಿಟ್ ಆಗಿರುತ್ತೆ. ಇವಾಗ ಮಂತ್ಲಿ ಪ್ರಾಫಿಟ್ ನೋಡೋದಾದ್ರೆ 69300 ರುಪೀಸ್ ಇದು ಮಂತ್ಲಿ ಪ್ರಾಫಿಟ್ ಆಗಿರುತ್ತೆ. ನೀವೇನಾದ್ರೂ ರೆಂಟ್ ಪೇ ಮಾಡ್ತಿದ್ರೆ 69300 ರುಪೀಸ್ ಇಂದ ಅದನ್ನ ಮೈನಸ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದೇನು ಅಂದ್ರೆ ನೀವೇನಾದ್ರೂ ಈ ಬಿಸ್ನೆಸ್ ನ ಒಳ್ಳೆ ಪ್ಲೇಸ್ ಅಲ್ಲಿ ಮಾಡ್ತಿದ್ರೆ, ಅಂದ್ರೆ ಕಾಲೇಜು, ಮಾರ್ಕೆಟು, IT ಟೆಕ್ ಪಾರ್ಕ್ ಹತ್ರ ಏನಾದ್ರು ಮಾಡ್ತಿದ್ರೆ ಬಿಸ್ನೆಸ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನಾಳೆ ನಿಮ್ಗೆ ಏನಾದ್ರೂ ಮಿಲ್ಕ್ ರೇಟ್ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಕಾಫಿ, ಟೀ, ಸಿಗರೇಟ್ ರೇಟ್ ನ ಜಾಸ್ತಿ ಮಾಡಿದೀರಾ ಅಂದ್ರೆ ಕನ್ಫ್ಯೂಷನ್ ಬೇಡ. ನಾನು ನಿಮ್ಗೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ಕೊಡ್ತೀನಿ, ಅದನ್ನ ಫಾಲೋ ಮಾಡಿ. ನಿಮ್ಗೆ ದಿನಕ್ಕೆ ಅಪ್ರಾಕ್ಸಿಮೇಟ್ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ನೀವು ದಿನಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅದಕ್ಕೆ 0.626 ನ ಮಲ್ಟಿಪ್ಲೈ ಮಾಡಿ. ಅಂದ್ರೆ ನಿಮ್ಮ ಒಂದು ದಿನಕ್ಕೆ ಇನ್ವೆಸ್ಟ್ಮೆಂಟ್ ಸಪೋಸ್ 3690 ರುಪೀಸ್ ಆಗಿದ್ರೆ ಅದಕ್ಕೆ 0.626 ಮಲ್ಟಿಪ್ಲೈ ಮಾಡಿ 2310 ರುಪೀಸ್ ನಿಮ್ಮ ಒಂದು ದಿನದ ಲಾಭ ಆಗಿರುತ್ತೆ. ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 35,000 ಇಂದ 60,000 ರುಪೀಸ್ ಬೇಕಾಗುತ್ತೆ. ಸಪೋಸ್ ಇನ್ವೆಸ್ಟ್ ಮಾಡೋದಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಯಾವ್ದಾದ್ರು ಫ್ರಾಂಚೈಸ್ ತಗೋಬಹುದು. ಇದೇ ತರ ಬಿಸ್ನೆಸ್ ಬ್ರೇಕ್ ಡೌನ್ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಚಾನಲ್ ನ ಫಾಲೋ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ.